ಸರ್ ನೀರು ಜಾಸ್ತಿ ಕುಡಿದ್ರೆ ಮಗುಗೆ ಉಸಿರು ಕಟ್ಟಲ್ವಾ? ಬಟ್ ಡೈರೆಕ್ಟ್ ಆಗಿ ತಾಯಿ ಕುಡಿಯೋ ನೀರು ಮಗುಗೆ ಸೇರಲ್ಲ ಅಥವಾ ಗರ್ಭಕೋಶಕ್ಕೆ ಸೇರಲ್ಲ. ಹಾಗಾಗಿ ಮಗುಗೆ ಉಸಿರು ಕಟ್ಟುವಂತ ಪ್ರಶ್ನೆನೇ ಬರೋದಿಲ್ಲ. ಚಾಕ್ಲೇಟ್ ಸಿಸ್ಟ್ ಇರೋರು ಚಾಕ್ಲೇಟ್ ತಿನ್ಬಾರ್ದ ಅಂತ ಪ್ರಶ್ನೆ ಕೇಳಿದ್ದಾರೆ. ಚಾಕ್ಲೇಟ್ ತಿಂದ್ರೆ ಆ ಸಿಸ್ಟ್ ಬರುತ್ತೆ ಅಥವಾ ಆ ಸಿಸ್ಟ್ ಇರೋರು ಚಾಕ್ಲೇಟ್ ತಿನ್ಬಾರ್ದು ಅಂತ ಅರ್ಥ ಅಲ್ಲ ಸ್ನೇಹಿತರೆ. ಸ್ನೇಹಿತರೆ, ನಮ್ಮ ವಿಡಿಯೋಸ್ಗೆ ಕೆಲವೊಂದು ಕಾಮೆಂಟ್ಸ್ ಪ್ರಶ್ನೆಗಳು ಕೇಳಿದ್ದಾರೆ, ಅದ್ರ ಬಗ್ಗೆ ನಾನು ಆನ್ಸರ್ ಮಾಡ್ತೀನಿ. ಮೊದಲನೇದು ರೇವಣ್ಣ ಮೂಗೂರು ಅನ್ನೋರು ಮೆಸೇಜ್ ಮಾಡಿದ್ದಾರೆ. ಏನಂತಂದ್ರೆ, ಸರ್ ನೀರು ಜಾಸ್ತಿ ಕುಡಿದ್ರೆ ಮಗುಗೆ ಉಸಿರು ಕಟ್ಟಲ್ವಾ? ಸ್ನೇಹಿತರೆ, ಒಂದ್ ತಿಳ್ಕೊಳ್ಳಿ, ತಾಯಿ ನೀರು ಕುಡಿದಾಗ ಅದು ಅನ್ನನಾಳದ ಮೂಲಕ ತಾಯಿದು ಸ್ಟಮಕ್ ಹೋಗುತ್ತೆ. ಅದು ಗರ್ಭಕೋಶಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಎರಡು ಸಪರೇಟ್ ಟ್ರ್ಯಾಕ್. ಅಂದ್ರೆ ಇಂಟೆಸ್ಟೈನ್ ಟ್ರ್ಯಾಕ್ ಏನಿರುತ್ತೆ ಅದು ಸಪರೇಟ್, ಗರ್ಭಕೋಶನೇ ಸಪರೇಟ್. ಈ ಮಗು ಸುತ್ತ ನೀರು ಏನಿರುತ್ತೆ ಅದು ತಾಯಿ ಕುಡಿಯೋ ನೀರಲ್ಲ. ತಾಯಿ ಕುಡಿಯೋ ನೀರು ತಾಯಿ ಹೆಲ್ಪ್ ಆಗುತ್ತೆ. ಅಫ್ಕೋರ್ಸ್ ಅದು ತಾಯಿ ಬ್ಲಡ್ ಮೂಲಕ ಪ್ಲಾಸೆಂಟ್ ಆಗಿ ಹೋಗಿ ಪ್ಲಾಸೆಂಟ್ ಅಲ್ಲೆಲ್ಲ ಪ್ರೋಸೆಸ್ ಆಗಿ ಅದು ಮಗು ಯೂರಿನ್ ಮೂಲಕ ಆಮ್ನಿಯೋಟಿಕ್ ಫ್ಲೂಯಿಡ್ ಆಗಿರುತ್ತೆ. ಬಟ್ ಡೈರೆಕ್ಟ್ ಆಗಿ ತಾಯಿ ಕುಡಿಯೋ ನೀರು ಮಗುಗೆ ಸೇರಲ್ಲ ಅಥವಾ ಗರ್ಭಕೋಶಕ್ಕೆ ಸೇರಲ್ಲ. ಹಾಗಾಗಿ ಮಗುಗೆ ಉಸಿರು ಕಟ್ಟುವಂತ ಪ್ರಶ್ನೆನೇ ಬರೋದಿಲ್ಲ. ಮುಂದಿನ ಪ್ರಶ್ನೆ, ಸುಮಾ ಉಮೇಶ್ ಅನ್ನೋರು ಚಾಕ್ಲೇಟ್ ತಿಂದ್ರೆ ಚಾಕ್ಲೇಟ್ ಸಿಸ್ಟ್ ಬರುತ್ತಾ ಅಥವಾ ಚಾಕ್ಲೇಟ್ ಸಿಸ್ಟ್ ಇರೋರು ಚಾಕ್ಲೇಟ್ ತಿನ್ಬಾರ್ದ ಅಂತ ಪ್ರಶ್ನೆ ಕೇಳಿದ್ದಾರೆ. ಸ್ನೇಹಿತರೆ, ಐ ಥಿಂಕ್ ವಿಡಿಯೋದಲ್ಲಿ ನಂದು ತಪ್ಪಿರ್ಬೋದು, ಗೊತ್ತಿಲ್ಲ ನನಗೆ. ಇದು ಚಾಕ್ಲೇಟ್ ತಿಂದ್ರೆ ಬರುವಂತ ಚಾಕ್ಲೇಟ್ ಸಿಸ್ಟ್, ಚಾಕ್ಲೇಟ್ ತಿಂದ್ರೆ ಬರುವಂತ ಪ್ರಾಬ್ಲಮ್ ಅಲ್ಲ. ಇದಕ್ಕೆ ಏನು ಚಾಕ್ಲೇಟ್ ಸಿಸ್ಟ್ ಅಂತ ಹೆಸರಿಟ್ಟಿದ್ದಾರೆ ಅಂದ್ರೆ, ಅಫ್ಕೋರ್ಸ್ ನಾವು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ಆ ಸಿಸ್ಟ್ ಒಳಗಡೆ ಏನ್ ಕಂಟೆಂಟ್ ಇರುತ್ತಲ್ಲ ಅದು ಚಾಕ್ಲೇಟ್ ತರ ಇರುತ್ತೆ. ಅಂದ್ರೆ ಚಾಕ್ಲೇಟ್ ಆ ಬ್ರೌನಿಶ್ ಥಿಕ್ ಫ್ಲೂಯಿಡ್ ತರ ಇರುತ್ತೆ, ಚಾಕ್ಲೇಟ್ ಕಲರ್ ಇರುತ್ತೆ. ಯಾಕಂದ್ರೆ ರಿಕರೆಂಟ್ ಒಳಗಡೆ ಬ್ಲೀಡ್ ಆಗಿ ಸಿಸ್ಟ್ ಒಳಗಡೆ ಅದು ಚಾಕ್ಲೇಟ್ ಕಲರ್ದು ಥಿಕ್ ಫ್ಲೂಯಿಡ್ ತರ ಆಗಿರುತ್ತೆ. ಅದರಿಂದ ಅದನ್ನ ಚಾಕ್ಲೇಟ್ ಸಿಸ್ಟ್ ಅನ್ನೋದು. ಚಾಕ್ಲೇಟ್ ತಿಂದ್ರೆ ಆ ಸಿಸ್ಟ್ ಬರುತ್ತೆ ಅಥವಾ ಆ ಸಿಸ್ಟ್ ಇರೋರು ಚಾಕ್ಲೇಟ್ ತಿನ್ಬಾರ್ದು ಅಂತ ಅರ್ಥ ಅಲ್ಲ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ನಂದಿನಿ ಅನ್ನೋರು ಸರ್ ಕಿಸ್ಸಿಂಗ್ ಓವರಿ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಅಫ್ಕೋರ್ಸ್ ಇದು ನನಗೆ ಕಾಮನ್ ಪ್ರಾಕ್ಟೀಸ್ ಅಲ್ಲೂ, ನನ್ನ ರೊಟೀನ್ ಪ್ರಾಕ್ಟೀಸ್ ಅಲ್ಲೂ ತುಂಬಾ ಜನ ಕೇಳ್ತಾರೆ. ಏನಂತಂದ್ರೆ, ನಾರ್ಮಲ್ ಏನಾಗುತ್ತೆ, ನಾರ್ಮಲ್ ಅನಾಟಮಿ ಅಂದ್ರೆ ಗರ್ಭಕೋಶ ಮತ್ತೆ ಅಂಡಾಶಯ ಹೇಗಿರುತ್ತೆ ಅಂತಂದ್ರೆ, ತಾಯಿ ಪೆಲ್ವಿಸ್ ಅಲ್ಲಿ ಅಥವಾ ಒಂದು ಫೀಮೇಲ್ ಪೆಲ್ವಿಸ್ ಅಲ್ಲಿ ಮಧ್ಯದಲ್ಲಿ ಗರ್ಭಕೋಶ ಇರುತ್ತೆ, ಆ ಕಡೆ ಈ ಕಡೆ ಓವರೀಸ್ ಇರುತ್ತೆ. ಕೆಲವೊಂದು ಕಂಡೀಷನ್ಸ್ ಇದೆ, ಪರ್ಟಿಕ್ಯುಲರ್ಲಿ ಎಂಡೋಮೆಟ್ರಿಯೋಸಿಸ್ ಅಂತೀವಿ. ಅದ್ರಲ್ಲಿ ಏನಾಗುತ್ತೆ, ಎರಡು ಓವರಿ ಗರ್ಭಕೋಶದ ಹಿಂದೆ ಬಂದ್ಬಿಟ್ಟು ಅಕ್ಕಪಕ್ಕ ಇರುತ್ತೆ. ಸೊ ನಾವು ಸ್ಟ್ಯಾಮಿಂಗ್ ಅದೆರಡು ಅಂದ್ರೆ ಕಿಸ್ ಮಾಡ್ತಾ ಇರೋ ತರ ಅನ್ಸುತ್ತೆ ಬೇಸಿಕಲಿ. ಅದನ್ನ ನಾವು ಕಿಸ್ಸಿಂಗ್ ಓವರಿ ಅಂತೀವಿ ಅಷ್ಟೇ. ನಂದಿನಿ ಅವರೇ, ಅಫ್ಕೋರ್ಸ್ ಈ ತರ ತುಂಬಾ ಕಾಮೆಂಟ್ಸ್ ಬರ್ತಾ ಇರುತ್ತೆ. ಹಾಗಾಗಿ ಇದು FAQ ರಿಲೇಟೆಡ್ ಯೂಟ್ಯೂಬ್ ವಿಡಿಯೋಸ್ ನಾನು ತುಂಬಾನೇ ಮಾಡ್ತೀನಿ ಸ್ನೇಹಿತರೆ. ಸೊ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕಾಮೆಂಟ್ಸ್ ಅಲ್ಲಿ ಡೆಫಿನೆಟ್ಲಿ ಅದನ್ನ ಪ್ರಶ್ನೆನ ಹಾಕಿ ಅದನ್ನ ನಾವು ಅಡ್ರೆಸ್ ಮಾಡ್ತೀವಿ. ಥ್ಯಾಂಕ್ ಯು.